ಬೆಳಗಾವಿ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿರುವ ಉದ್ಯಮಿ ಡಾಕ್ಟರ್ ಎಚ್.ಎಸ್. ಶೆಟ್ಟಿ ಅವರಿಗೆ ಇಂದು ಕುಂದಾಪುರದ ಸಹನಾ ಸಭಾಂಗಣದಲ್ಲಿ ಅದ್ಧೂರಿ ಸನ್ಮಾನ ಮಾಡಲಾಯಿತು. ಕಾರ್ಯನಿರತ ಪತ್ರಕರ್ತರ ಸಂಘ ಸನ್ಮಾನದ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಿತು. ಸಂವಾದದಲ್ಲಿ ಮಾತನಾಡಿದ ಎಚ್.ಎಸ್. ಶೆಟ್ಟಿ, ಭಾರತ ಪ್ರಜಾಪ್ರಭುತ್ವ ದೇಶವಾಗಿರುವುದಕ್ಕೆ ಮಾಧ್ಯಮಗಳೇ ಮುಖ್ಯ ಕಾರಣ ಅಂತ ಹೇಳಿದರು. ಯುವ ಜನಾಂಗ ಓದುವ ಹವ್ಯಾಸದಿಂದ ವಿಮುಖರಾಗ್ತಾ ಇದ್ದಾರೆ. 40 ವರ್ಷ ಮೇಲ್ಪಟ್ಟವರು ಮಾತ್ರ ಪತ್ರಿಕೆ ಓದುವ ಹವ್ಯಾಸ ಉಳಿಸಿಕೊಂಡಿದ್ದಾರಂತ ಬೇಸರ ಹೊರಹಾಕಿದರು. ಮಾಧ್ಯಮದಲ್ಲಿ ಬಹಳಷ್ಟು ಪ್ರಗತಿಯಾಗಿದೆ. ಯಾವಾಗಲೂ ಕೆರೆಯಲ್ಲಿ ನೀರಿದ್ದಾಗೆ, ಯಾವ ಕೆರೆಯಲ್ಲಿ ಹೆಚ್ಚು ನೀರಿರುತ್ತೋ ಅದರಲ್ಲಿ ಹೆಚ್ಚು ಕಸ ಅಡಿ ಬರುತ್ತೆ. ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ. ಇವತ್ತು ನಮ್ಮ ದೇಶ ಒಂದಿರ್ಬೇಕಾದ್ರೆ ಡೆಮೋಕ್ರಸಿ ಕಾರಣ ಅಂತ ಹೇಳ್ತಾರೆ. ಡೆಮೋಕ್ರಸಿ ಬದುಕಿರ್ಬೇಕಾದ್ರೆ ಖಂಡಿತವಾಗಿ ಮಾಧ್ಯಮ ಕಾರಣ. ಯಾಕಂದ್ರೆ ಕುಲುಷಿತತನ ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತೆ. ಆದ್ರೂ ಕೂಡ ಇವತ್ತೊಂದು ವ್ಯವಸ್ಥಿತವಾದ ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡುವಂತ ದೇಶವನ್ನು ಖಂಡಿತವಾಗಿ ಮುನ್ನಡೆಸುವಂತ ಕೆಲಸ ಮಾಡ್ತಾ ಇದ್ದಿದ್ರೆ ಖಂಡಿತ ಮಾಧ್ಯಮ. ಇವತ್ತು ನನಗೆ ಈ ಒಂದು ಗೌರವವನ್ನು ಕೊಟ್ಟು ಪ್ರೀತಿ ವಿಶ್ವಾಸದಿಂದ ನೀವು ನಡೆಸ್ಕೊಂಡಿದ್ದೀರಿ, ಅದಕ್ಕೆ ತುಂಬಾ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ನಿಮ್ದೇನು ಒಂದು ಆ್ಯಪಿಲ್ ಕೊಟ್ಟಿದ್ದೀರಿ, ಖಂಡಿತವಾಗಿ ಅದನ್ನು ಪರಿಶೀಲನೆ ಮಾಡ್ತೇನೆ. ನಮ್ಮಿಂದ ಏನಾಗ್ತದೆ, ಎಷ್ಟಾಗ್ತದೆ, ಹೇಗಾಗ್ತದೆ ಅಂತ ಖಂಡಿತವಾಗಿ ನಿಮ್ಮೊಂದು ಸಮಾಲೋಚನೆ ಮಾಡಿ ಅದರ ಬಗ್ಗೆ ಒಂದು ನಿರ್ಧಾರವನ್ನು ತಗೊಳ್ತೇನೆ ಮತ್ತೆ ಆ ವಿಚಾರವಾಗಿ ನಿಮಗೆ ಕಮ್ಯುನಿಕೇಟ್ ಮಾಡ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.